ನಮಸ್ಕಾರ, ನನ್ನ ಹೆಸರು ಶರತ್ ಆರೋಹಣ ಅಂತ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದೀನಿ. ತುಂಬ ವಿಷಯಗಳಿದೆ ಹೇಳೋಕ್ಕೆ, ಬಟ್ 3 ವಿಷಯ ನಾನು ಹೇಳಲೇಬೇಕು. ಏನಂತಂದರೆ, ಫಸ್ಟ್ ಆಫ್ ಆಲ್ ಈ ತಂಡದ ಬಗ್ಗೆ ಹೇಳಬೇಕಂತಂದರೆ, ಎಲ್ಲ ಪ್ರೊಡ್ಯೂಸರ್ಸ್ ನನ್ನ ಇಮ್ಯಾಜಿನೇಷನ್ ಇದ್ದಿದ್ದೇನು ಅಂತಂದರೆ, ಫಾರ್ಚುನರ್ ಕಾರ್ ಬರ್ತಾರೆ, ಎಲ್ಲ ಬೆರಳಿಗೂ ಉಂಗುರ ಹಾಕೊಂಡಿರ್ತಾರೆ, ಬಂದು ಕಾಲ ಮೇಲೆ ಕಾಲ ಹಾಕೊಂಡು ಕೂತಿರ್ತಾರೆ ಅಂತ. ಬಟ್ ನನ್ನ ಅದೃಷ್ಟಕ್ಕೆ ಸಿಕ್ಕಿರುವಂಥ ಪ್ರೊಡ್ಯೂಸರ್ ಲೈಕ್ ಸಾಹಿತ್ಯದ ಮೇಲೆ ಅಂದರೆ ಕಲೆ ಮೇಲೆ ಆಸಕ್ತಿ ಹೊಂದಿರುವಂಥ ಒಂದು ಪ್ರೊಡ್ಯೂಸರು, ಜೊತೆಗೆ ಇಡೀ ತಂಡನೂ ಕಲೆ ಬಗ್ಗೆ ತುಂಬ ಉನ್ನತವಾಗಿ ಯೋಚನೆ ಮಾಡುವಂಥ ಒಂದು ತಂಡ ಇದೆ. ಅದು ಒಂದು. ಆಮೇಲೆ ಇಡೀ ಚಿತ್ರದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ವಿಷಯ ಏನು ಅಂತಂದರೆ, ಎಲ್ಲೂ ಮುಜುಗರ ಹುಟ್ಟಿಸುವಂಥ ವಿಷಯಗಳೇ ಇಲ್ಲ. ಕೆಟ್ಟ ಪದಗಳಿರ್ಬೋದು, ಕೆಟ್ಟ ಅಭ್ಯಾಸಗಳಿರ್ಬೋದು, ಆ ಥರದ್ದು ಏನೂ ಇಲ್ಲ. ನಾನು ನನ್ನ ಮಗಳ ಜೊತೆ ಕೂತ್ಕೊಂಡು ಮ್ಯೂಸಿಕ್ ಡೈರೆಕ್ಷನ್ ಮಾಡಿರುವಂಥ ಸನ್ನಿವೇಶಗಳು ತುಂಬ ಇದೆ. ಹಾಗಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ಅಂತ ಒಂದು ಒಳ್ಳೆ ಸಮಾಜದ ಒಳಿತಿಗಾಗಿ ತುಂಬ ವಿಷಯಗಳ ಹೇಳೋದು ಇದೆ. ಇನ್ನೊಂದು 2 ಸೀನ್ ಬಗ್ಗೆ ನಾನು ಹೇಳಲೇಬೇಕು. ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಒಂದು ಸೀನ್ ಬರುತ್ತೆ. ಅದರಲ್ಲಿ ಮಿಕ್ಸ್ಡ್ ಫೀಲಿಂಗು. ಒಂದು ಶೇಡಲ್ಲಿ ಖುಷಿ ಪಡ್ತಿರೋದು, ಇನ್ನೊಂದು ಶೇಡಲ್ಲಿ ದುಃಖ ಪಡ್ತಿರೋದು ಇದೆ, ಶಾಕ್ ಆಗ್ತಿರೋ ಒಂದು ಸೀನ್ ಇದೆ. ಅದು 2 ಒಂದೇ ಫ್ರೇಮಲ್ಲಿ ಇರೋದಕ್ಕೆ ಮ್ಯೂಸಿಕ್ ಹೆಂಗೆ ಮಾಡೋದು ಅಂತ ಒಂದು ತುಂಬ ಚಾಲೆಂಜಿಂಗ್ ಸೀನ್ ಇತ್ತು. ಸೊ ಅಂಥದ್ದೆಲ್ಲ ತುಂಬ ಚಾಲೆಂಜಿಂಗ್ ಸೀನ್ಗಳಲ್ಲಿ ನಮ್ಮ ಹಿರಿಯರ ಮಾರ್ಗದರ್ಶನದಿಂದ ತುಂಬ ಎಫೆಕ್ಟಿವ್ ಆಗಿ ಮ್ಯೂಸಿಕ್ ಬಂದಿದೆ. ಇನ್ನೊಂದು ಸೀನಲ್ಲಿ ಒಂದು ಫಿಲಾಸಫಿಕಲ್ ಬೇಸ್ಡ್ ಸಾಂಗ್ ಇದೆ. ಅದು ಆ ಸಾಂಗ್ ಲಿರಿಕ್ಸು ಮತ್ತು ಹಾಡಿರೋದು ಮತ್ತು ಆ ಸಿನಿಮಾಟೋಗ್ರಫಿ ಎಷ್ಟು ಮೂವಿಂಗ್ ಆಗಿದೆಯೋ, ಆ ಸಾಂಗ್ ನಿಂತ ಮೇಲೆ ಸೈಲೆನ್ಸ್ ಏನಿದೆ ಅದು ಇಟ್ಸ್ ಅ ವೆರಿ ಪವರ್ಫುಲ್ ಸೀನ್. ಸೊ ಅದೊಂದು ಸೀನ್ಗೆ ಅದು ಮ್ಯೂಸಿಕ್ ಮಾಡೋದು ಬಿಟ್ಬಿಟ್ಟು ಆ ಸೀನ್ ನೋಡ್ತಾ ಕೂತ್ಕೊಂಡ್ಬಿಡೋಣ ಅನ್ನೋ ಅಷ್ಟು ಪವರ್ಫುಲ್ ಆಗಿದೆ ಇದು. ಸೊ ಆ ಥರದ್ದೆಲ್ಲ ತುಂಬ ಒಳ್ಳೊಳ್ಳೆ ಅನುಭವಗಳು ಆಯಿತು ನನಗೆ. ಇದೇ ಥರ ತುಂಬ ಇದೆ. ಆದರೆ ಈ 2 ವಿಷಯಗಳನ್ನ ನಾನು ಹೇಳಲೇಬೇಕು ಅಂತ ಅನ್ನಿಸ್ತು. ಸೊ ಇಷ್ಟೆಲ್ಲ ಕಲೆಯಲ್ಲಿ ಆಸಕ್ತಿ ಇದ್ದು ಉನ್ನತವಾಗಿ ಯೋಚನೆ ಮಾಡುವಂಥ ತಂಡಕ್ಕೆ ಒಳ್ಳೇದಾಗಲಿ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.